ಸೀತಕ್ಕ ಸೀತಕ್ಕ ಹಾಗಿರ್ಜಿ ಬಂದೆ ತಡಿ ಹಾಲಿಟ್ಟೆ ಒಲಿ ಮ್ಯಾಗ ಕುತ್ಕ ಬಂದೆ. ಇವಂತ್ರ ಮುಂದಿಂತಾಗ ಜಲ್ದಿ ಉಕ್ಕಂಗಿಲ್ಲ ಹಾಲಿಟ್ಟು ಎಲ್ಲಿಗಾರ ಹೋಗಿರ್ತವೆ ಹಂಗೆ ಬಸ್ಸು ಬಸ್ಸು ಎಲ್ಲ ಉಕ್ಬಿಡ್ತಾವೆ, ಗ್ಯಾಸ್ ತುಂಬ ಎಲ್ಲ ಇದಾಗಂಗೆ. ಈಗ ಮುಂದೆ ನಿಂತು ಬಂದ್ ಮಾಡಿ ಹೋದ್ರ ಆತ ನಿಂತ್ರೆ ಉಕ್ಕಂಗೇ ಇಲ್ಲ. ಅಯ್ಯ ಗಿರ್ಜಿ ಅಲ್ಲಿ ಚೇರ್ ಐತಿ, ಚೇರ್ ಮೇಲೆ ಕುಂದ್ರ ಬಿಟ್ಟು ಯಾಕೆ ಕುಂತಿಯಲ್ಲ? ಅಯ್ಯ ಇಲ್ಲೇ ತಣ್ಣಗಿತ್ತ ಸೀತಕ್ಕ, ಹಂಗೆ ಎಲ್ಲ ಕುತ್ಕೊಂಡೆ. ಮತ್ತೇನ್ರಿ ಅಡಿಗೆಲ್ಲ ಆತೇನು? ಹೂನ ಸೀತಕ್ಕ, ಊಟ ಆತು. ನಾನು ಹಂಗೆ ಅಡ್ಡಾಡ್ಕೊಂತ ಬಂದೆ. ನಿಂದು ಊಟ? ನಂದು ಈಗ ಊಟ ಆಯ್ತು. ಹಾಲು ಬೆಳಗ್ಗೆನ ಕಾಸಿದ್ದೆ, ಈಗ ಬಿಸಿಲಲ್ಲಿ ಬಿಡ ತಡೆಯಂಗೆ ಇಲ್ಲ. ಯಾಕೆ ಮಧ್ಯಾಹ್ನ ಇನ್ನೊಂದ್ಸರಿ ಕಾಸ್ಬಿಡ್ತಾನೆ ಈಗ ಹೆಂಗಾರ ಆಗಲಿ ಅಂದು. ಈಗ ಮತ್ತೆ ಒಮ್ಮಟ್ಟಿಗೆ ಸಾಯಂಕಾಲ ಚಹಾ ಮಾಡೋ ಟೈಮಿಗೆ ಕಾಸ್ಬೇಕಂದ್ರೆ ಹಾಲು ಸರಿನೇ ಇರಲ್ಲ, ಹೊಡೆದ್ಬಿಡ್ತು. ನಿನ್ನೆ ಹೊಡೆದ್ಬಿಟ್ಟಿದ್ವು ಹಾಲು, ಅದಕ್ಕೆ ಈಗ ಮಧ್ಯಾಹ್ನದಿಂದ ಕಾಸ್ಬೇಕಂತ ಕಾಸಿದ್ದೆ ನೋಡು. ಏನು ಮಾಡಿದ್ ನೀನು ಊಟಕ್ಕೆ? ನಾನು ರೊಟ್ಟಿ ಏನು ಮಾಡಿದ್ದಿಲ್ಲವ, ಯಾಕೆ ಇವತ್ತು ರೊಟ್ಟಿ ಮಾಡೋಕ್ಕೆ ಬೇಜಾರತ್ತ. ಅನ್ನ ಬೇಳೆ ಸಾರು ಮಾಡಿದ್ದು ನೋಡು. ಬರ್ಬೇಕಿಲ್ಲ ಒಂದು ರೊಟ್ಟಿ ಇಸ್ಕೊಂಡು ಹೋಗೋಕೆ ಬರ್ತದೆ. ನಾನೇನು ರೊಟ್ಟಿ ನಮ್ಮ ಮನೆಗಂತೂ ಯಾವಾಗಲೂ ಇದ್ದೇ ಇರ್ತವೆ, ಯಾಕಂದ್ರೆ ರೊಟ್ಟಿ ಇಲ್ಲಾಂದ್ರೆ ನಮ್ಮ ಮನೆಗಂತೂ ನಡೆಯಂಗಿಲ್ಲ. ಬಂದು ಹೋಗಿದ್ರೆ ಒಂದೆರಡು ರೊಟ್ಟಿ ಇಸ್ಕೊಂಡು ಹೋಗೋಕೆ ಬರ್ತೈತೆ. ಏನಾಗುತ್ತೆ ನಾ ಮತ್ತೆ ನಿಮ್ಮ ಮನೆ ರೊಟ್ಟಿ ಇಸ್ಕೊಂಬಂದಿರೋದೇನು ನಮ್ಮ ಮತ್ತೆ ನೋಡಿದ್ರೆ ಮುಗೀತು. ಮತ್ತು ಅನ್ನ ಸಾರು ಮಾಡಿದ್ರೆ ಸುಮ್ಮನೆ ಉಂಡು ಏನೋ ಅನ್ನಂಗಿಲ್ಲ. ಮತ್ತು ನಿಮ್ಮ ಮನೆಗೆ ಇಸ್ಕೊಂಬರೋರು ನೋಡಿದ್ರೆ ಈಗ ನೋಡು ಒಂದು 4 ರೊಟ್ಟಿ ಮಾಡೋಕ್ಕೂ ಬೇಜಾರು, ಬೇರೆ ಮನೆಗೆ ಇಸ್ಕೊಂಬರ್ತಾಳ ಅಂತಂದು ಅದಕ್ಕೂ ಒಂದೇನರ ಜಗಳ ತೆಗಿತು ಬಿಡ. ಅದಕ್ಕೆ ಸುಮ್ಮನೆ ಅದು ನಾನು ಬೇಜಾರು ಬಿಡ ಸೀತಕ್ಕ. ಬರೀ ಅದ ಕೆಲಸ, ಅದ ಕಸ ಹೊಡಿ, ಅಡುಗೆ ಮಾಡು, ಬಟ್ಟೆ ಸಳಿ, ಬೇಜಾರು ಬಿಡ. ಎಲ್ಲಾರ ಒಂದು ದಿನ ಆಗಲಿ 2 ದಿನ ಆಗಲಿ ಎಲ್ಲಾರ ಹೋಗಿ ಬರ್ಬೇಕು ಬಿಡ. ಹಿಂಗಿದ್ರೆ ಫ್ರೀ ಬಸ್ ಐತಾ, ದುಡ್ಡು ಹೋಗತ್ತನ್ನಂಗಿಲ್ಲ ಏನಿಲ್ಲ. ಹೋಗಿ ಬರೋಣ ಸೀತಕ್ಕ ಎಲ್ಲಾರ. ಎಲ್ಲಿಗೆ ಹೋಗೋಣ? ಮಠಕ್ಕೆ ಹೋಗೇ ಇಲ್ಲ, ಸಿದ್ದಾರೋಡ್ ಮಠಕ್ಕೆ, ಹುಬ್ಬಳ್ಳಿ ಒಳಗೆ ಚೆನ್ನಾಗೈತಂತೆ, ಹೋಗಿ ಬರೋಣ. ನನಗೂ ಬೇಜಾರು ಬಿಡ. ಮನ್ಯಾಗ ಕೂತ್ಕೊಂಡು ಏನು ಮಾಡ್ಬೇಕು, ಬರೀ ಅದ ಕೆಲಸ ಮಾಡ್ತಿರ್ತೇವೆ. ಮತ್ತು ಬೆಳಗ್ಗೆ ಎದ್ದೇಳತ್ತಿಗೆ ಅದ ಏನು ಟಿಫನ್ ಏನು ಮಾಡಬೇಕು, ಊಟ ಏನು ಮಾಡಬೇಕು, ಮತ್ತು ರಾತ್ರಿ ಆಗತ್ತಿಗೆ ಮಕ್ಕಳದು, ಮತ್ತು ಬೆಳಗ್ಗೆ ಆಗತ್ತಿಗೆ ಅದ ಕೆಲಸ ಅದ. ಇದು ಸ್ವಲ್ಪ 1-2 ದಿನ ಎಲ್ಲರೂ ಹೋಗಿ ಬಂದ್ರೆ ಮತ್ತೇನು ಅನ್ಸಂಗಿಲ್ಲ. ಬರೀ ಮನ್ಯಾಗ ಇದ್ದಿದ್ದು ನನಗೂ ಸಾಕಾಗ್ಬಿಟ್ಟೈತಿ. ಹ್ಞೂನ್ಲೇ ಹೋಗಿ ಬಂದ್ರೆ ತಗ. ಸಿದ್ದಾರೋಡ್ ಮಠ ಭಾಳ ಚೆನ್ನಾಗೈತೆ ಅಂದು ಎಲ್ಲರೂ ಅಂತಾರೆ. ನಾವು ಹೋಗಿ ಬರೋಕ್ಕಾಗಿಲ್ಲ. ಹೋಗ್ಬೇಕು ಅಂದ್ರೆ ಹೆಂಗ ನೀನು ಹೇಳಿದ್ದು ಚೆನ್ನಾಗಾತು. ನಾನು, ನನ್ನ ಮಗಳು, ನೀನು, ನಿನ್ನ ಮಗ, ಆಮೇಲೆ ನಿಮ್ಮ ಅತ್ತಿ ಬರ್ತಾರೇನ ಕೇಳು. ಬಂದರೆ ಕರ್ಕೊಂಡು ಹೋದ್ರ ಆತು, ಇಲ್ಲಾಂದ್ರಿಲ್ಲ. ಆಮೇಲೆ ಕಲಾವತಿ ಅವ್ರ ಅತ್ತಿನೂ ಬರ್ತಾರೆ, ಇಲ್ಲ ಬಂದು ಕರ್ಕೊಂಡು ಹೋದ್ರ ಆತ ಅವ್ರನ್ನು. ಆಮೇಲೆ ಗೌರಕ್ಕ ಏನೋ ಅವ್ರ ಮಗಳೇನೋ ಕರ್ಕೊಂಡು ಬರ್ತೇನೆ ಊರಿಗೆ ಹೋಗಿ ಅಂತಂದ್ಲು. ಅಕ್ಕಿ ಮತ್ತು ಅಕ್ಕಿ ಮಗಳು ಇಬ್ಬರು ಎಲ್ಲೇ ಅಂದರೂ ಒಂದು 5-6 ಜನ ಅಕ್ಕವಿ. ಹೋಗಿ ಬಂದ್ರೆ ತಗೋರಿ. ಗಂಡು ಮಕ್ಳಂತೂ ಬರ್ತಾರಲ್ಲ, ನನಗಂತೂ ಅನುಮಾನ. ನಾನು ಅಂದೆ ಸೀತಕ್ಕ, ಇವತ್ತು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಎಲ್ಲರೂ ಹೋಗಿ ಬರ ಅಂತಂದ್ರೆ ಅದಕ್ಕೆ ನೀವು ನಮ್ಮನ್ನಂತೂ ಎಲ್ಲೂ ಕರಿಬೇಡ ಅಂತ ಫ್ರೀ ಬಸ್ ಮಾಡಿ ಅನ್ಸಿದ್ರಮ್ಮಯ್ಯ. ಬರೀ ಹೆಣ್ಮಕ್ಳು ತುಂಬಿರ್ತಾರೆ, ಅದ್ರಾಗ ಗಂಡು ಮಕ್ಳು ನಾವು ದುಡ್ಡು ಕೊಟ್ಟರೆ ಸುತ್ತಿಗೂ ನಮಗೆ ಸೀಟ್ ಸಿಗಂಗಿಲ್ಲ ಅಂತ ಗದಲ್ದಾಗ ಎಲ್ಲಿ ಹೋಗ್ಬೇಕು. ನಾನಂದ್ರೆ ಯಾವಾಗಾರ ಫ್ರೀ ಇದ್ದಾಗ ಬೇಕಾದ್ರೆ ಹೋಗಿ ಬರ್ತೀನಿ. ನಿನ್ಗೆ ಬೇಜಾರಾಗೈತಿ ಹೋಗ್ಬೇಕಂತೀಯಲ್ಲ, ಹೋಗಿ ಬರ್ಬೇಕಾ ಸೀತಕ್ಕ, ನೀವು ಎಲ್ಲರೂ ಹೋಗಿ ಬರ್ರಿ ಅಂತಂದು ಅಂದಾರಪ್ಪ ಅವರು. ಮತ್ತು ಹೋಗಿ ಬಂದ್ರೆ ಅತ್ತಾಗ ಇವರು ಎಲ್ಲಿಗಾರ ಹೋಗ್ಬೇಕು ಅಂತಾರ. ಹೋಗೋಕ್ಕಾಗಿಲ್ಲ ಯಾವಾಗಿಂದನೂ. ಆದ್ರೆ ಇವರು ಈಗ ಇಷ್ಟು ಬಸ್ಸು ರಶ್ ಇರ್ತೈತಲ್ಲ, ಬರ್ತಾರೋ ಇಲ್ಲಪ್ಪ, ನನಗಂತೂ ಅನುಮಾನ. ನಾವೇನು ಜಾಸ್ತಿ ಎಲ್ಲಿಗೂ ಹೋಗಂಗೆ ಇಲ್ಲಲ್ಲ. ಈಗ ಎಷ್ಟು ಯಾವಾಗ ಹೋಗಿದ್ವೇನೋ ಹೊರಗೆ ನಮಗೆ ನೆನಪಿಲ್ಲ. ಹೋಗೋಣಂದ್ರೆ ಅವ್ರೇನು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ. ಮತ್ತು ನಾವಷ್ಟಾದ್ರೆ ಹೋಗಿ ಬರೋಣಂತೆ ಬರ್ರಿ. ಕಲಾವತಿಗೂ ಹೇಳೋಣಂತೆ, ಆಕೇನು ಇಲ್ಲ ಅನ್ನಂಗಿಲ್ಲ, ಬರ್ತಾಳೆ ಅನ್ನಿಸ್ತತಿ. ಏನು ಎಲ್ಲಿಗೆ ಹೋಗ್ಬೇಕಂತ ಮಾಡಿರಿ? ನಾನು ಬಿಟ್ಟ ಹೋಗ್ಕಿರೇನು? ಕಲಾವತಿ ಬಾರ, ಈಗೇನು ನೆನ್ಸಕತ್ತಿದ್ದು ನೋಡಿ, ನಿನ್ನ ಅಷ್ಟಕ್ಕೆ ಬಂದೆ. ಬಾರ ಕಲಾವತಿ, ಕುತ್ಕೋ ಬಾ. ಊಟ ಆತಿನ ಕಲಾವತಿ? ಆಯ್ತು ನೋಡಿ ಸೀತಕ್ಕ. ಇವ್ರು ಅಂದ್ರೆ ಇವತ್ತಿನ ಬರಲ್ಲ ಅಂದಿದ್ರು. ಅಂಗಡಿಗೆ ಹೋಗ್ಕರಲ್ಲ, ಯಾವುದೋ ಹುಡುಗ ಕೆಲ್ಸಕ್ಕೆ ಬಂದ್ರಲ್ಲ ಅಂತ. ಈಗ 1-2 ದಿನ ಆತಂತೆ. ಮತ್ತು ಅಂಗಡಿ ಕದಾಕಿ ಏನು ಬರೋದು, ಇಲ್ಲಿ ತಗೋ ಬರೋಂಗಿಲ್ಲ, ಅಲ್ಲೇ ಏನಾರ ಪಲಾವಾದ್ರೆ ಏನೋ ತಿಂತಾನೆ ಅಂದ್ರೆ. ಅದಕ್ಕೆ ನಾನು ಬೆಳಗ್ಗೆ ಇದು ಮಾಡಿದ್ದೆ, ಏನದು ಬಿಸಿಬೇಳೆಭಾತ್ ಮಾಡಿದ್ದೆ, ಅದ ಇತ್ತಾ. ನಮ್ಮ ಅತ್ತೆಯರ್ಗೂ ಕೇಳಿದೆ, ಅದನ್ನ ತಿಂದ್ರೆ ಅದು ಬಿಡವ, ಮತ್ತೇನು ಮಾಡ್ತಿ, ಇವನು ಬರೋಂಗಿಲ್ಲ ಅಂತಾನೆ. ರಾತ್ರಿ ಏನಾರು ಬಿಸಿದು ಮಾಡೋದು ಬಿಡು ಅಂದ್ರೆ ಅದನ್ನ ಬಿಸಿಬೇಳೆಭಾತ್ ಅವ್ರಿಗೂ ಹಾಕ್ಕೊಟ್ಟೆ. ಅವ್ರು ತಿಂದಂಗೆ ಅಡ್ಡಕ್ಕನೆ ಅಂದು ರೂಮ್ನಾಗ ಹೋದ್ರೆ ನಾನು ಮಕ್ಕಳಕ್ಕಂದು ಹೋದೆ, ಯಾಕಂದ್ರೆ ಇದು ಬರಲಿಲ್ಲ. ಅದಕ್ಕೆ ಈ ಕಡೆ ಬಂದು ಹೋಗಂತಡಿ ಅಂತಂದು ಬಂದೆ ನೋಡು. ಏನು ಎಲ್ಲಿಗೆ ಹೋಗ್ಬೇಕಂತ ಮಾತಾಡಕತ್ತಿದ್ರಲ್ಲ? ಏನಿಲ್ಲ ಬಿಡ, ಮನೆಗೆ ಇದ್ದಿದ್ದು ಬೇಜಾರು, ಬರೀ ಅದ ಕೆಲಸ ಅದ ಇದು ಮಾಡಿ ಅದಕ್ಕೆ ಎಲ್ಲರೂ ಹೋಗೋಣ ಏನೋ ಸೀತಕ್ಕಂದು ಕೇಳಕತ್ತಿದ್ವಿ. ಭಾಳ ದಿನ ಆಯ್ತು. ಹುಬ್ಬಳ್ಳಿಗೆ ಸಿದ್ದಾರೋಡ್ ಮಠ ಐತಲ್ಲ, ಹೋಗೇ ಇಲ್ಲ, ಚೆನ್ನಾಗೈತೆ ಅಂದು ಎಲ್ಲರೂ ಹೇಳ್ತಾರೆ. ಅದಕ್ಕೆ ಹೋಗಿ ಬಂದ್ರೆ ಆತು ಅಂದು ಮಾತಾಡಕತ್ತಿದ್ದೀವಿ ನೋಡಿ ನಾವು ಅದನ್ನ. ಹೌದೇನು? ಹೌದು, ನಾನು ಕೇಳೇನಿ. ಸಿದ್ದಾರೋಡನ ಪವಾಡ ಭಾಳ ಐತಂದು ಮಾತಾಡ್ತಿರ್ತಾರಪ್ಪ. ನಾನು ಕೇಳೇನಿಲ್ಲ. ಹೋಗಿ ಬಂದ್ರಲ್ಲ, ಈ ಮಠ ಭಾಳ ಚೆನ್ನಾಗೈತಿ, ಊಟದ ವ್ಯವಸ್ಥೆ ಇರ್ತೈತಿ, ಎದಕ್ಕೂ ಕಮ್ಮಿ ಇಲ್ಲ. ಆರಾಮ ಒಂದಿನ ಉಳ್ಕೊಳೋದಾದ್ರೆ ಅಲ್ಲೇ ಉಳ್ಕೊಬೋದು ಆರಾಮ. ಹೊರಗೆ ಅಂಗಳದಾಗ ಮಕ್ಕೊಳಕ್ಕೆ ಎಷ್ಟು ಚೆನ್ನಾಗಿ ಜಾಗ ಐತಿ ಅಂತಿರ್ತಾರಪ್ಪ. ಹೋಗಿ ಬಂದ್ರೆ ಚೆನ್ನಾಗಿ ನೋಡ್ರಿ. ಹೆಂಗೆ ಮತ್ತೆ ಹಂಗಾದ್ರೆ ಹೋಗೋದು ಫಿಕ್ಸಾ? ಗೌರಪ್ಪನ ಒಂದು ಮಾತು ಕೇಳಂತಡಿ. ಆಕಿ ಮಗಳು ಬಂದಾಳೇನೋ, ನಾನು ನೋಡಿಲ್ಲಪ್ಪ. ಒಟ್ಟು ಮೊನ್ನೆ ಏನೋ ಕರ್ಕೊಂಬರ್ತಾನೆ ಅಂದಂಗಿತ್ತು. ನನ್ನ ಮಗಳು ಬರ್ತಾಳೇನ ಕೇಳಿ ಹೋಗಿ ಬರೋಣಂತೆ.
ಯಾಕೆ ತಡ ಮಾಡ್ಬೇಕು? ಬರ್ರಿ ಈಗ ಹೋಗ್ಬರ ನನ್ನ ಗೌರಕ್ಕರ ಮನೆಗೆ. ಅಯ್ಯ ಗಿರ್ಜಿ, ನೀನಂತ ಆತ್ರಗೆಟ್ಟ ಅಂಜನೆ ಮಾಡ್ದಂಗೆ ಮಾಡ್ತೀನಿ ನೋಡು. ಮಾತಾಡ್ದೆ ಇವತ್ತಿನ ಮಾತಾಡೇವಿ, ತಡಿ ನಾಳೆ ಹೋಗಿ ಕೇಳಿದ್ರೆ ಹತ್ತಿಲ್ಲ, ಅಕ್ಕೇನ ಬರ್ತಾಳೇನ ಅವಾಗ ಕೇಳೋಣಂತೆ. ಅಯ್ಯ ಸೀತಕ್ಕ, ನಿನಗೆ ಗೊತ್ತಾಗಂಗಿಲ್ಲ. ಹೋಗ್ಬೇಕು ಅನ್ಕೊಂಡದ್ದು ಜಲ್ದಿ ಮಾತಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಸುಮ್ಮನೆ ನಾಳೆ ಮಾತಾಡಿದ್ರೆ ಅದು ಬಿಡು, ನಾಡ್ದು ಮಾತಾಡಿದ್ರೆ ಅನ್ಕೊಂತ ಬಿಟ್ರೆ ಏನರ ಒಂದು ಆಗಿರ್ತದೆ, ಮತ್ತು ಹೋಗೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ನೀವು ಬರಂಗಿದ್ರೆ ಬರಿಲ್ಲ ಅಂದ್ರೆ ನಾ ಅಂತ ಹೋಗ್ಕೊ ನೋಡಿ ಗೌರಕ್ಕರ ಮನೆಗೆ. ನಡಿಯವ ಬರ್ತೇನೆ, ನಂದೆಲ್ಲ ಕೆಲಸ ಮುಗ್ದೈತಿ. ನಾನೇನು ಮಧ್ಯಾಹ್ನ ಮಕ್ಕೊಂಡು ನಿದ್ದು ಬರಂಗಿಲ್ಲ. ನಡಿ ಹೋಗೋಣಂತೆ. ನೀವು ಹೋಗಿ ಬರ್ಸಿತಕ್ಕ, ಕೇಳ್ರಿ ಮತ್ತು ಗೌರಕ್ಕೆ ಏನಂತಾರಂತ ಅಂದು ಕೇಳಿ ನನಗೆ ಹೇಳ್ರಿ. ನಾನು ಮನೆಗೆ ಹೋಗ್ಕೊಂಡು ಮತ್ತು ನಮ್ಮ ಅತ್ತಿ ಎದ್ದು ಬಂದ್ರೆ ಮತ್ತು ಕದ ಹಾಕೊಂಡಲ್ಲಿಗೆ ಹೋಗೋಣ ಅಂತ ಮತ್ತು ಸುಮ್ಮನೆ ಹೋಗ್ಯಾಡ್ತಾರೆ. ನೀವು ಹೋಗಿ ಬಂದು ಹೇಳ್ರಿ, ನಾನು ನಮ್ಮ ಮನೆಯವ್ರಿಗೂ ಕೇಳ್ತೇನಂತೆ. ಹ್ಞೂ ನೀವ ನಮ್ಮ ಅತ್ತಿನ ಅಕ್ಕ ಇವತ್ತು ಯಾವಾಗ ಮಕ್ಕಂತದ್ದಿಲ್ಲ, ಇವತ್ತು ಹೋಗಿ ಅಕ್ಕ ಮಕ್ಕಂಡಾರ ಸುಮ್ಮನೆ. ನಾನು ಅದಕ್ಕೆ ಅಡ್ಡಾಡ್ಕೊಂತ ಈ ಕಡೆ ಬಂದೆ ನೋಡು. ಸರಿ ಸೀತಕ್ಕ, ಬರ್ತಂತಕ್ಕ. ನಾನು ಸಾಯಂಕಾಲ ಬರ್ತಂತಕ್ಕ ಅಡ್ಡಾಡ್ಕೊಂತ. ಬಾರ ಸೀತಕ್ಕ, ಹೋಗೋನು ನಂಗೆ ಕುಂತೀಯಲ್ಲ. ನಿನಗಂತೂ ಏನೂ ಹೇಳ್ಬಾರ್ದವ, ಎಲ್ಲದ್ರಾಗೂ ಅರ್ಜೆಂಟು. ನಿನ್ನ ಅರ್ಜೆಂಟ್ ಗಿರ್ಜಿ ಅಂತಂದು ಕರಿಬೇಕು ನೋಡು. ಅದು ಕರೆಕ್ಟ್ ಆಕತ್ತೀನಿ. ಏನರ ತಿಳ್ಕಾಸಿತಕ್ಕ ನಿನ್ನ. ಬಾ ಜಲ್ದಿ. ಯಪ್ಪ ಎಂಥ ಬಿಸಿಲೈತಿ. ಹೆಂಗ ಈ ಮರ ಇರೋದು ಚೆನ್ನಾಗ ತಣ್ಣಗಿರ್ತೈತಿ. ಅಲ್ಲಿ ಬರಾಕ್ತಿರೋದು ಗಿರ್ಜಿ ಸೀತಕ್ಕಲ್ಲ, ಯಾಕೆ ಒಳ್ಳೆ ಇಬ್ಬರ ಜೊತೆ ಬರಕತ್ಬಿಟ್ಟಾರ. ಏನರ ವಿಷಯ ಇರ್ಬೇಕು, ಅದಕ್ಕೆ ಇಬ್ಬರು ಸೇರ್ಕೊಂಡು ಬರಕತ್ತಾರ. ಲೆಗ್ಗಿರ್ಜಿ ನಿಂದ್ರತಿ ಇಲ್ಲಿ, ಏನು ಅಷ್ಟು ಅರ್ಜೆಂಟ್ ಐತ್ಲೆ ನಿಂದು? ಲೆಗ್ಗಿರ್ಜಿ ಇಂದು ನಾ ಏನಾರ ಬೆಳಗಿನ ಹತ್ತೈತೆ ನಿನಗೆ? ಇದಕ್ಕೆ ಅಷ್ಟು ಸ್ಪೀಡಾಗಿ ನಡ್ಕೊಂಬಂದು? ಹೋಗ ಸೀತಕ್ಕ, ನೀನಂತೂ ಜಲ್ದಿ ನಡ್ಕೊಂಡು ಬರಂಗಿಲ್ಲ ಬಿಡಂಗಿಲ್ಲ. ಏನು ಮಾಡಲಿ, ಅದಕ್ಕೆ ನಾನು ಮುಂದೆ ಬಂದೆ. ನಿನಗೆ ಕರ್ದು ಹೇಳಿ ಸಾಕಾತ, ಅದಕ್ಕೆ ನಾನು ಮುಂದೆ ಬಂದೆ. ಹೌದು, ಏನು ಇಬ್ಬರ ಜೊತೆಗೆ ಬಂದುಬಿಟ್ಟಿರಲ್ಲ? ಯವ್ವ ನನಗೆ ಇಲ್ಲಿ ಕುತ್ಕೊಳಕ್ಕೆ ಸರಿಯಾಗಲ್ಲವ, ನಾನು ಕೆಳಗೆ ಕುಂತು ಬಿಡ್ತೇನೆ. ನಾವು ಕೆಳಗೆ ಬರ್ತದೆ ತಡೆಯ, ಮತ್ತೆ ನಾವು ಅಷ್ಟೇ ಮೇಲೆ ಕುಂದಿರೋದು. ಹೀಗೆ ಹೇಳ್ರಿ, ಯಾಕೆ ಇಲ್ಲಿವರೆಗೂ ಬಂದುಬಿಟ್ಟಿರಿ ಇಬ್ಬರ ಜೊತೆಗೆ? ಏನಿಲ್ಲ ಬಿಡ ಗೌರಕ್ಕ. ಅಯ್ಯ ನೀನಂದ್ರು ಸೀತಕ್ಕ ಬರೀ ಉದ್ದಕ್ಕೆ ಹೇಳ್ತಿ ನೋಡವ. ಏನು ಇರೋದು ಜಲ್ದಿ ಹೇಳಿದ್ರೆ ಆತು. ಉದ್ದಕ್ಕೆ ಅದಿಲ್ಲ ಬಿಡ ಇದು ಇಲ್ಲ ಬಿಡ ಅನ್ಕೊಂತ ಕುಂದಿರ್ತೀನಿ ನೋಡಿ. ನಾನು ಹೇಳ್ತೇನೆ ಸುಮ್ಮನಿರು. ಯವ್ವ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ ಹೇಳ್ಬಿಡು ನೀನು. ನಾನು ಸೀತಕ್ಕ, ಆಮೇಲೆ ಕಲಾವತಿ, ಆಮೇಲೆ ನನ್ನ ಮಗ, ಆಮೇಲೆ ಸೀತಕ್ಕನ ಮಗಳು ಕಲಾವತಿಯರ ಅತ್ತಿ ಬಂದ್ರೆ ಅವ್ರ ಅತ್ತಿ, ನಮ್ಮ ಅತ್ತಿ ಬಂದ್ರೆ ನಮ್ಮ ಅತ್ತಿ, ಎಲ್ಲರೂ ಸಿದ್ದಾರೂಢ ಮಟ್ಟಕ್ಕೆ ಹೋಗ್ಬೇಕಂದು ಮಾಡೇವಿ ನೋಡು. ನೀನು ಬರ್ತೀಯ ಇಲ್ಲ ಬರ್ತಾನಂದ್ರೆ ನಿನ್ನ ಮಗಳನ್ನ ಕರ್ಕ ನಿಮ್ಮ ಮನ್ಯಾಗ ಕೇಳು. ಓ ಹೌದೇನು? ನಾನು ಭಾಳ ದಿನ ಹೋಗ್ಬೇಕು ಅನ್ಕೊಂಡಿದ್ದೆ, ಹೋಗೋಕ್ಕಾಗಿದ್ದಿಲ್ಲ. ಸರಿ ತಗೋರು ಹೋಗಿ ಬರೋಣಂತೆ. ನೀನು ಬರ್ತೀಯ ಹಂಗಾದ್ರೆ? ಯವ್ವ ನನಗಂತೂ ಭಾಳ ಖುಷಿ ಆಗತ್ತೆ ನೋಡುವ. ಎಲ್ಲರೂ ಬರ್ತಾನೆ ಅಂದು ಒಪ್ಕೊಂಡಿದ್ದು. ಒಂದೊಂದು ಸರಿ ನೋಡಿದ್ರೆ ಒಂಟು ನಿಂತಾಗ ನಾನು ಬರಲ್ಲ ನೀನು ಬರೋದು ಅಂತ ಕುಂತಿರ್ತಿದ್ರಿ. ಈ ಸರಿ ಅಂತೂ ಕಲಾವತಿನೂ ಬರ್ತಾನಂದ್ರೆ ನೀನು ಬರ್ತಾನಂದು. ನನಗಂತೂ ಭಾಳ ಖುಷಿ ಆಗುತ್ತೆ ನೋಡು. ಬಟ್ ಪ್ಲಾನ್ ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಏನೇನು ಬೇಕಾದ ಅಡುಗೆ ಮಾಡ್ಕೇರಿ ಹೋಗ್ಬಿಡೋಣಂತೆ. ನಾಳೆ ಇಲ್ಲ ತಪ್ಪಿದ್ರೆ ನಾಡಿದ್ದು ಹೋಗಿ ಬಂದುಬಿಡ್ಬೇಕು ನೋಡು. ಹಾಯ್ ಫ್ರೆಂಡ್ಸ್, ನಾವಂತೂ ಸಿದ್ದಾರೂಢ ಮಠಕ್ಕೆ ಹೋಗೋಕ್ಕೆ ನಾಳೆಯಿಂದನೇ ತಯಾರಿ ಮಾಡ್ತೀವಿ. ನಾವೆಲ್ಲ ಏನೇನು ಅಡುಗೆ ಮಾಡ್ಕೊತೀವಿ, ಏನೇನು ತಯಾರಿ ಮಾಡ್ಕೊತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.